ಎಲ್ಲರಿಗೂ ನಮಸ್ಕಾರಗಳು. ಪಯಸ್ವಿನಿ ನದಿಯ ದಕ್ಷಿಣ ದಂಡೆಯ ಹಸಿರು ಭೂಮಿಯಿಂದ ಸುತ್ತುವರೆದಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು ಕೇರಳದ ಕಾಸರಗೋಡಿನ ಆಡೂರಿನಲ್ಲಿದೆ. 13ನೇ ಶತಮಾನದಲ್ಲಿ ನಿರ್ಮಿಸಲಾದ ಇದು ಶಿವನಿಗೆ ಅರ್ಪಿತವಾದ ಒಂದು ಜನಪ್ರಿಯ ದೇವಾಲಯಗಳಲ್ಲಿ ಒಂದು. ಶಿವಲಿಂಗದ ರೂಪದಲ್ಲಿ ಇಲ್ಲಿ ಶಿವನಿಗೆ ಪೂಜೆ ಮಾಡುತ್ತಾರೆ. 13ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಕನ್ನಡದಲ್ಲಿ ಬರೆಯಲಾದ ಸಂಸ್ಕೃತ ಶಾಸನವನ್ನ ಹೊಂದಿದೆ. ಇದನ್ನ ಪಶ್ಚಿಮ ಚಾಲುಕ್ಯ ರಾಜ 2ನೇ ಕೀರ್ತಿವರ್ಮನ್ ನಿರ್ಮಿಸಿದ್ದಾನೆ ಎಂದು ನಂಬಲಾಗಿದೆ. ಹಾಗಾದ್ರೆ ಬನ್ನಿ, ಆಡೂರು ಮಹಾಲಿಂಗೇಶ್ವರ ದೇವಾಲಯದ ಇತಿಹಾಸ, ದಂತಕಥೆ, ದೇವಾಲಯದ ವಿಶೇಷತೆಗಳ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಆಡೂರು ಸ್ಥಳದ ಪುರಾಣ. ಕೈಲಾಸವಾಸಿ ಶಿವಪಾರ್ವತಿಯರು ತಮ್ಮ ಗಣಗಳೊಂದಿಗೆ ಸೇರಿ ಕುಂಡುಕೂಳಿ ಎಂಬಲ್ಲಿ ಭೂಮಿಗಿಳಿದರು. ಬೇಡರ್ಕ ಎಂಬಲ್ಲಿ ಶಿವಪಾರ್ವತಿಯರು ಗಣದೊಂದಿಗೆ ಸೇರಿ ಬೇಡಬೇಡತೆ ಮತ್ತು ಬೇಡಪಾಡೆಯಾಗಿ ವೇಷ ಪಲ್ಲಟಗೊಂಡರು. ಶಾಪಗ್ರಸ್ತ ಮೂಕನೆಂಬ ದಾನವನು ಹಂದಿ ರೂಪದಲ್ಲಿದ್ದುದನ್ನ ಮನಗಂಡು ಶಿವನು ಅವನ ಶಾಪ ವಿಮೋಚನೆಗಾಗಿ ಅವನನ್ನ ಗುರಿಯಾಗಿರಿಸಿಕೊಂಡು ಬೇಟೆಯಾಡತೊಡಗಿದನು. ಕುತ್ತಿಕ್ಕೋಲೆ ಎಂಬಲ್ಲಿಂದ ಆರಂಭಿಸಿದ ಬೇಟೆ ಬಂದತ್ತಡ್ಕ ತಲುಪಿದಾಗ ಅಲ್ಲಿ ಕಾಣಸಿಕ್ಕಿದ ಮೂಕ ಅಥವಾ ಹಂದಿ ಕಿರಾತ ರೂಪಿ ಶಿವನು ಬಾಣ ಪ್ರಯೋಗಿಸಲು ಅದು ನೋವು ತಾಳಲಾಗದೆ ಶಬ್ದ ಮಾಡುತ್ತಾ ಕೌಂಡಿಕಾಣವನ್ನ ಪ್ರವೇಶಿಸಿ ಅಲ್ಲಿ ಅರ್ಜುನನ ತಪಸ್ಸಿಗೆ ಭಂಗವನ್ನ ಉಂಟು ಮಾಡಿತು. ಸಿಟ್ಟಿಗೆದ್ದ ಅರ್ಜುನನು ತಾನು ಒಂದು ಬಾಣವನ್ನ ಪ್ರಯೋಗಿಸಿ ಹಂದಿಯನ್ನ ಕೊಂದನು. ಸತ್ತ ಹಂದಿ ಬಿದ್ದ ಸ್ಥಳವೇ ಪಂಜಳವಾಗಿದೆ. ಹಂದಿಯನ್ನು ಕೊಂದವರಾರು ಎನ್ನುವ ಜಿಜ್ಞಾಸೆಯಲ್ಲಿ ಕಿರಾತನಿಗೂ ಅಂದ್ರೆ ಶಿವನಿಗೂ ಅರ್ಜುನನಿಗೂ ಹಂದಿಯನ್ನು ಕೊಂದವರು ತಾನೂ ನಾನೆಂದು ವಾಗ್ವಾದ ನಡೆಯುವುದಲ್ಲದೆ ಮುಷ್ಟಿಯುದ್ಧ, ಮಲ್ಲಯುದ್ಧ ಶುರುವಾಯಿತು. ಅವರಿಬ್ಬರು ಉರುಳಾಡಿದರು. ಇವರು ಪರಸ್ಪರ ಹೋರಾಡುತ್ತಾ ಉರುಳಾಡುತ್ತಿದ್ದ ಸ್ಥಳವೇ ಮುಂದೆ ಆಡೂರು ಎಂಬುದಾಗಿ ಪ್ರಸಿದ್ಧವಾಗಿದೆ. ಹೀಗೆ ಮಹಾಭಾರತದ ಕಾಲದಲ್ಲಿ ಅರ್ಜುನನನ್ನ ಪರೀಕ್ಷಿಸಲು ದರೆಗಿಳಿದ ಜಗದ ಮಾತಾಪಿತರುಗಳು ಬೇಡಬೇಡತಿಯರಾಗಿ ನಡೆದಾಡಿದ ಪುಣ್ಯಭೂಮಿ ಇದಾಗಿದೆ. ಘೋರಾರಣ್ಯದಲ್ಲಿ ತಪೋನಿರತ ಅರ್ಜುನನಿಗೂ ಕಿರಾತನಿಗೂ ಹಂದಿಯ ನೆಪದಲ್ಲಿ ವಾಗ್ವಾದ ಉಂಟಾಗಿ ನರಹರದಲ್ಲಿ ನಡೆದ ಯುದ್ಧದಿಂದಾಗಿಯೇ ಈ ಕ್ಷೇತ್ರ ಉರುಡೂರು ಎಂದು ಖ್ಯಾತಿಯಾಯಿತು. ಈ ಪ್ರತೀತಿಯ ಮೂಲಕ ಶಿವಕ್ಷೇತ್ರವಾದ ಆಡೂರು ಸ್ಥಳ ನಾಮರೂಪಿತವಾಗಿದೆ. ಒಂದು ಸುಂದರ ಹಳ್ಳಿಯಾದ ಆಡೂರಿನಲ್ಲಿ ಕಿರಾತ ಯುದ್ಧ ಶಿವ ಮತ್ತು ಅರ್ಜುನನ ನಡುವೆ ನಡೆಯಿತು ಎಂದು ದಂತಕಥೆಯ ಮೂಲಕ ಗೊತ್ತಾಗುತ್ತೆ. ಶಿವನು ಈ ಸ್ಥಳದಲ್ಲಿಯೇ ಅರ್ಜುನನಿಗೆ ಪಾಶುಪಸ್ತ್ರವನ್ನ ನೀಡಿದನು ಎಂದು ನಂಬಲಾಗಿದೆ. ನಂತರ ಇಲ್ಲಿ ಅರ್ಜುನನು ಶಿವನನ್ನ ಲಿಂಗ ರೂಪದಲ್ಲಿ ಪೂಜಿಸಿದನು. ಹಾಗೆ ಅರ್ಜುನನು ಪೂಜಿಸಿದ ಶಿವಲಿಂಗವು ಬಹಳ ವರ್ಷಗಳ ನಂತರ ಒಬ್ಬ ಸಾಮಾನ್ಯ ಮನುಷ್ಯನು ದಾರಿಯಲ್ಲಿ ಹೋಗುವಾಗ ಈ ಶಿವಲಿಂಗವನ್ನ ಕಂಡುಕೊಳ್ಳುತ್ತಾನೆ. ಆ ದಿನವನ್ನ ಬಹಳ ಉತ್ಸಾಹ ಮತ್ತು ಬಹಳ ಅದ್ದೂರಿಯಾಗಿ ಇಂದು ದೇವಾಲಯದಲ್ಲಿ ಆಚರಿಸಲಾಗುತ್ತೆ. ಜನರು ದೇವಾಲಯದ ಆವರಣದಲ್ಲಿ ಸೇರುತ್ತಾರೆ ಮತ್ತು ತಮ್ಮ ಅತ್ಯುತ್ತಮ ಭಕ್ತಿಯನ್ನ ತೋರುತ್ತಾರೆ. ಭಕ್ತರು ಮಕರ ಸಂಕ್ರಮಣ ಹಬ್ಬವನ್ನ ಬಹಳ ಗಮನಾರ್ಹವಾಗಿ ಉತ್ಸಾಹದಿಂದ ಆಚರಿಸುತ್ತಾರೆ. ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸುತ್ತಾರೆ ಮತ್ತು ಒಟ್ಟಾರೆಯಾಗಿ ಭಕ್ತರು ಅವರ ಸಮೃದ್ಧಿ ಮತ್ತು ಆರೋಗ್ಯಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಆಡೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಒಂದು ದೊಡ್ಡ ಆಕರ್ಷಣೆ ಅಂದ್ರೆ ಇದು ದೇವಾಲಯದ ಗೋಡೆಗಳ ಮೇಲೆ ಆಕರ್ಷಕವಾದ ಸಂಕೀರ್ಣ ಕೆತ್ತನೆಗಳು ಮತ್ತು ವರ್ಣರಂಜಿತ ವರ್ಣಚಿತ್ರಗಳನ್ನ ಒಳಗೊಂಡಿದೆ ಮತ್ತು ಪವಿತ್ರ ಗ್ರಂಥಗಳ ದೃಶ್ಯಗಳನ್ನ ಕೂಡ ಕಾಣಬಹುದು. ದೇವಾಲಯದ ಕಲಾತ್ಮಕ ಲಕ್ಷಣಗಳು ಅಂದ್ರೆ ವಾಸ್ತುಶಿಲ್ಪ. ದೇವಾಲಯದ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳಂದ್ರೆ ಯಾವುದೇ ಸಂದರ್ಶಕರನ್ನ ಕೂಡ ಖಂಡಿತವಾಗಿಯೂ ಆನಂದಿಸುವುದು ಸುಂದರವಾದ ಹಂಚಿನ ಚಾವಣಿ, ಲ್ಯಾಟ್ರೈಟ್ನಿಂದ ಮಾಡಿದ ಕಾನ್ಕ್ರೀಟ್ ಗೋಡೆಗಳು ಮತ್ತು ಸಂಕೀರ್ಣವಾಗಿ ಕೆತ್ತಿದ ಮರದ ರಾಫ್ಟ್ಗಳು. ದೇವಾಲಯವು ಆನೆಯ ಬೆನ್ನನ್ನು ಹೋಲುವ ವಿಶಿಷ್ಟವಾದ 3 ಹಂತದ ರಚನೆಯನ್ನ ಹೊಂದಿದೆ. ಗಣೇಶ ಮತ್ತು ಅಯ್ಯಪ್ಪನ ಅನೇಕ ವರ್ಣಚಿತ್ರಗಳಿವೆ ಮತ್ತು ಚಾವಣಿಯ ಮೇಲಿನ ಸಂಕೀರ್ಣವಾದ ಮರದ ಕೆತ್ತನೆಗಳು ಹಿಂದೂ ಪುರಾಣದ ದೃಶ್ಯಗಳನ್ನ ಚಿತ್ರಿಸುತ್ತೆ. ದೇವಾಲಯವು ಒಂದು ಮಹಾಕ್ಷೇತ್ರವಾಗಿದೆ. ಅಂದ್ರೆ ಇದು ದೊಡ್ಡದಾಗಿದೆ ಮತ್ತು ನಮಸ್ಕಾರ ಮಂಟಪ, ತೀಡಪಲ್ಲಿ, ವಲಿಯ ಅಂಬಲಂ, ಅಗ್ರಶಾಲೆ, ದೇವಾಲಯದ ಕೊಳ ಮತ್ತು ತಾಮ್ರದ ಧ್ವಜಸ್ತಂಭವನ್ನ ಹೊಂದಿದೆ. ದೇವಾಲಯದ ಉತ್ಸವಗಳು. ದೇವಾಲಯದ ಉತ್ಸವವನ್ನ ವಾರ್ಷಿಕವಾಗಿ ಫೆಬ್ರವರಿ ಅಥವಾ ಮಾರ್ಚ್ ಸಮಯದಲ್ಲಿ ನಡೆಸಲಾಗುತ್ತೆ.
ಸೂರ್ಯನ ವಾರ್ಷಿಕ ಚಲನೆಯನ್ನ ಆಚರಿಸುವ ಹಬ್ಬವಾದ ಮಕರ ಸಂಕ್ರಾಂತಿಯನ್ನ ಬಹಳ ವೈಭವದಿಂದ ಆಚರಿಸಲಾಗುತ್ತೆ. ಯಾಕಂದ್ರೆ ಹಬ್ಬದ ಸಮಯದಲ್ಲಿ ಶಿವಲಿಂಗವು ಇಲ್ಲಿ ಕಂಡು ಬಂದಿದೆ ಎಂದು ಅವರು ನಂಬುತ್ತಾರೆ. ಇತರ ಸಮಾರಂಭಗಳ ಜೊತೆಗೆ ಸಹಸ್ರ ಕುಂಭಾಭಿಷೇಕ ಮತ್ತು ಆನಂದ ಸಮಾರಂಭವನ್ನ ನಡೆಸಲಾಗುತ್ತೆ. ರುದ್ರಾಭಿಷೇಕ ಇಲ್ಲಿ ಮುಖ್ಯವಾಗಿರುತ್ತೆ. ದೇವಾಲಯದ ಪೂಜೆ ಮತ್ತು ದೇವತೆಗಳು. ದೇವಾಲಯದ ಒಳಗಿನ ನಂದಿ ನಿಂತ ಭಂಗಿಯಲ್ಲಿದೆ. ನಮಸ್ಕಾರ ಮಂಟಪದಲ್ಲಿ ನಂದಿಯ ಮೂರ್ತಿ ಇದೆ. ದೇವಾಲಯದಲ್ಲಿ ಪೂಜಿಸಲ್ಪಡುವ ಇತರ ದೇವರುಗಳೆಂದ್ರೆ ಮಹಾವಿಷ್ಣು, ರಕ್ತೇಶ್ವರಿ, ಗಣಪತಿ, ಪೂಮಾನಿ, ಕಿನ್ನಿಮಾನು ಮತ್ತು ಶಾಸ್ತ. ಇಲ್ಲಿಗೆ ಬರುವಂತಹ ಭಕ್ತರು ಅಯ್ಯಪ್ಪ ದೇವರಿಗೆ ಅರ್ಪಿತವಾದ ವನಶಾಸ್ತ್ರ ದೇವಾಲಯಕ್ಕೆ ಭೇಟಿ ನೀಡಬೇಕೆಂದು ಶಿಫಾರಸನ್ನ ಮಾಡಲಾಗುತ್ತೆ. ಇದು ದೇವಾಲಯಕ್ಕೆ ಬಹಳ ಹತ್ತಿರದಲ್ಲಿಯೇ ಇದೆ ಮತ್ತು ಅಷ್ಟೇ ಹಸಿರು ಮತ್ತು ಮೋಡಿ ಮಾಡುವಂತಹ ಸ್ಥಳವಾಗಿದೆ. ಇದಿಷ್ಟು ಆಡೂರು ಮಹಾಲಿಂಗೇಶ್ವರ ದೇವಾಲಯದ ಬಗ್ಗೆ ಮಾಹಿತಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.